ಹಾಯ್ ಹಲೋ ಎಲ್ರಿಗೂ ಅರ್ಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಒಂದು ಟೇಸ್ಟಿಯಾದಂಥ ಒಂದು ಹೆಲ್ದಿ ರೆಸಿಪಿಯನ್ನು ನಿಮಗೆ ತೋರಿಸ್ತಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದು ಸಬ್ಬಕ್ಕಿ ರೊಟ್ಟಿ, ಅಂದರೆ ಸಬ್ಬಕ್ಕಿಯನ್ನು ನೆನೆಸ್ತೇನೆ ಅವನ್ನ ಹುರ್ಕೊಂಡು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇವತ್ತು ಈ ಲಾಗಲ್ಲಿ ಹೇಳ್ತಾ ಇದ್ದೀನಿ. ಏನೇನು ವಸ್ತುಗಳನ್ನು ಬಳಸ್ಕೊಂಡು ಮಾಡೋದು ಅಂತ. ತುಂಬಾ ಟೇಸ್ಟ್ ಆಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಇವು ಇನ್ನೊಂದೇನೆಂದರೆ ತುಂಬ ಸ್ಮೂತಾಗಿ ಇರ್ತವೆ. ಬೆಳಗ್ಗೆ ಮಾಡಿ ನಾವು ಇಟ್ಕೊಂಡು ರಾತ್ರಿ ಕೂಡ ತಿನ್ಬೋದು, ಅಷ್ಟು ಸ್ಮೂತಾಗಿರ್ತವೆ. ನೀವು ಕೂಡ ಮನೆಯಲ್ಲಿ ನಾನು ಮಾಡೋದನ್ನು ನೋಡಿಕೊಂಡು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದ್ದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಮೊದಲನೇದಾಗಿ ಒಲೆಗೆ ಒಂದು ಪ್ಯಾನನ್ನು ಇಟ್ಟು ಆ ಪ್ಯಾನ್ ಮೇಲೆ 2 ಬೌಲು ಸಬ್ಬಕ್ಕಿನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗಬೇಕು. ಅಂದರೆ ಒಂದೊಂದು ಕಾಳುಗಳೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಆ ಥರ ನಾವು ಅದನ್ನು ನೀಟಾಗಿ ಹುರ್ಕೋಬೇಕು. ಸೀಸ್ಬಾರ್ದು, ಅವೆಲ್ಲ ಸೀದೋಗೋ ಥರ ಹುರ್ಕೋಬಾರ್ದು. ಸ್ವಲ್ಪ ಬಿಸಿಯಾಗಿ ಚೆನ್ನಾಗಿ ಬಿಸಿ ಆಗೋ ಥರ ಹುರ್ಕೊಂಡು ಅದು ತಣ್ಣಗಾದ್ಮೇಲೆ ನಾನು ಫುಲ್ಲು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಬಟ್ ನಾನು ಮಿಕ್ಸಿ ನುಣ್ಣಗಾಗಲಿಲ್ಲ, ಹಂಗಾಗಿ ಸ್ವಲ್ಪ ಅದು ನುಚ್ಚಿತ್ತಲ್ಲ, ಹಂಗಾಗಿ ನಾನು ಸಾಣೆ ಹಿಡ್ಕೊಡ್ತಾ ಇದ್ದೀನಿ, ಅಂದರೆ ಜರಡಿ ಹಿಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಅಂದರೆ ಸ್ವಲ್ಪ ತರಿಯಾಗಿರೋದನ್ನು ಮೇಲೆ ಬರ್ತಾ ಇದೆ. ತುಂಬ ಸ್ಮೂತಾಗಿರೋ ಹಿಟ್ಟಿಗೆ ನಾನು ಒಂದು 3 ಆಲೂಗಡ್ಡೆನ ಬೇಯಿಸಿ ಅವನ್ನ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ ಆಲೂಗಡ್ಡೆ ಹಾಕೋದ್ರಿಂದ. ಅದಕ್ಕೆ ನಾನು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಆಮೇಲೆ ಹಸಿಮೆಣ್ಸಿಕಾಯನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಜಜ್ಜಿಟ್ಕೊಂಡಿರೋ ಶುಂಠಿನೂ ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನು ಬಿಳಿ ಎಳ್ಳನ್ನು ಕೂಡ ಹಾಕೋತೀನಿ, ಯಾಕಂದರೆ ಅವು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಬಿಳಿ ಎಳ್ಳನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನೀರು ಹಾಕ್ಕೋಬಾರ್ದು ಅದಕ್ಕೆ, ಯಾಕಂದರೆ ಆಲೂಗಡ್ಡೆಲೇ ಸ್ವಲ್ಪ ನೀರು ಇರುತ್ತಲ್ಲ, ವಾಟರ್ ಕಂಟೆಂಟು, ಹಂಗಾಗಿ ಅದು ಫುಲ್ಲು ಆಲೂಗಡ್ಡೆನೂ ಕೂಡ ಆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಾಡಿಕೊಂಡು ಆಮೇಲೆ ನಮಗೆ ಬೇಕಾದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಅದನ್ನು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ನೀಟಾಗಿ ಕಲಿಸ್ಕೊಂಡೆ. ಇವಾಗ ಅದನ್ನು ಒಂದು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿಕೊಂಡು ಇವಾಗ ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಇದು ಗಟ್ಟಿ ಇರೋದ್ರಿಂದ ಸೈಡ್ಸ್ ಎಲ್ಲ ಒಡ್ಕೊಂಬಿಡುತ್ತೆ ಉದ್ದಬೇಕಾದ್ರೆ. ಆವಾಗ ಸ್ವಲ್ಪ ಉದ್ಕೊಂಡು ಆಮೇಲೆ ನಾವು ಸೈಡ್ಸ್ ಎಲ್ಲ ನೀಟಾಗಿ ಕಟ್ಕೋಬೇಕು ಕೈಯಿಂದ. ನೋಡಿ, ಈ ಥರ ನೀಟಾಗಿ ಸೈಡ್ಸ್ ಎಲ್ಲ ಕಟ್ಕೊಂಡು ಉದ್ದಿದ್ರೆ ನೀವು ಯಾವ ಥರ ಬೇಕೋ, ಸ್ವಲ್ಪ ದಪ್ಪ ಬೇಕಾದರೆ ದಪ್ಪ ಉದ್ಕೋಬೋದು, ತೆಳ್ಳ ಬೇಕಂದರೆ ತೆಳ್ಳ ಉದ್ಕೋಬೋದು. ಯಾವ ಥರ ಉದ್ದಿದ್ರೂ ಕೂಡ ತುಂಬ ಅಂದರೆ ತುಂಬಾ ಸ್ಮೂತ್ ಆಗ್ತವೆ. ನೀಟಾಗಿ ಬೇಯಿಸ್ಕೋಬೇಕು. ತುಂಬ ಸ್ಮೂತ್ ಆಗ್ತವೆ. ಬೇಕಾದರೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಚಟ್ನಿ ಜೊತೆ, ಕೆಂಪು ಚಟ್ನಿ ಜೊತೆ ಮತ್ತು ಕೊಬ್ಬರಿ ಚಟ್ನಿ ಜೊತೆ ಅಂತೂ ತುಂಬ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಅದ್ರ ಬೇರೆ ಇದರಲ್ಲಿ ನಾವು ಕೊತ್ತಂಬರಿ ಹಾಕಿರ್ತೀವಿ, ಬಿಳಿ ಎಳ್ಳು, ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೊದಲು ನಾನು ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಇಟ್ಕೊಂಡು ಬಿಡ್ತೀನಿ. ಆಮೇಲೆ ಎಲ್ಲವನ್ನು ಒಟ್ಟಿಗೆ ಒಲೆ ಮೇಲೆ ಬೇಯಿಸ್ಕೊತೀನಿ. ಒಂದೊಂದೇ ಉದ್ಕೊಂಡು ಒಂದೊಂದೇ ಬೇಯಿಸ್ಕೋಬೇಕಂದ್ರೆ ಅದು ಅಷ್ಟು ಸರಿ ಅನಿಸಲ್ಲ ನನಗೆ. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಉದ್ದಿಟ್ಕೊಂಡು ಆಮೇಲೆ ಒಟ್ಟಿಗೆ ಬೇಯಿಸ್ಕೊತೀನಿ. ಡೈಲಿ ಚಪಾತಿ ರೊಟ್ಟಿ ಬರೀ ಪ್ಲೇನಾಗಿ ಮಾಡೋದಕ್ಕಿಂತ ಈ ಥರ ಮಾಡೋದ್ರಿಂದ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಈ ಸಬ್ಬಕ್ಕಿಲೂ ಕೂಡ ಒಳ್ಳೆ ಪೋಷಕಾಂಶಗಳು ನಮಗೆ ಸಿಗ್ತವೆ. ವಿಟಮಿನ್ನು ಆಗಿರ್ಬೋದು, ಕ್ಯಾಲ್ಶಿಯಮ್ಮು ಕಂಟೆಂಟು ಇರೋದ್ರಿಂದ ನಮಗೆ ಆರೋಗ್ಯಕ್ಕೆ ಇದು ಒಳ್ಳೆಯದು. ನೋಡಿ, ತವಾಗೆ ಎಣ್ಣೆ ಹಚ್ಕೊಂಡು, ತವ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಸಬ್ಬಕ್ಕಿ ರೊಟ್ಟಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಬೇಯ್ತಾ ಇದೆ. ಅದ್ರ ಮೇಲೆ
ತವಾಗೂ ಎಣ್ಣೆ ಹಚ್ಕೊಂಡು ಮೇಲೂ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ತುಪ್ಪನೂ ಕೂಡ ಹಾಕೋಬೋದು, ಇಲ್ಲಾಂದರೆ ಸ್ವಲ್ಪ ಬೆಣ್ಣೆ ಇದ್ದರೆ ಮೇಲೆ ಬೆಣ್ಣೆನೂ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ತಿರುವು ಹಾಕ್ಕೊಂಡು ನೋಡ್ತಾ ಇರ್ಬೋದು. ತಿರುವು ಹಾಕಬೇಕಾದ್ರೇ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿದೆ ಅನ್ನೋದು. ಚೆನ್ನಾಗಿ ಬೇಯಿಸ್ಕೊಂಡು ಎತ್ಕೋತಾ ಇದ್ದೀನಿ. ಅಂದರೆ ಒಂದೇ ಸರಿ ಉದ್ಕೊಂಡು ನಾನು ಎಲ್ಲವನ್ನೂ ಒಂದೇ ಸರಿ ಬೇಯಿಸ್ಕೋತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.